ಇವತ್ತು ತೋಟಕ್ಕೆ ಬೇರೆ ನೀರು ಬಿಟ್ಟಿಲ್ಲ ಏನಿಲ್ಲ, ಮೋಟ್ರ್ ಲೈನ್ ಬೇರೆ ಕೊಟ್ಟಿದ್ದಾರೆ. ಮೊದಲು ಹೋಗ್ಬಿಟ್ಟು ತೋಟಕ್ಕೆಲ್ಲ ನೀರು ಬಿಡೋಣ, ಮೋಟ್ರ್ ಆನ್ ಮಾಡಿಬಿಟ್ಟು ಆಮೇಕಿಂದ ಅದೇನು ಕೆಲಸ ನೋಡಿದ್ರು ಆಗುತ್ತೆ. ಏನಾದರೂ ಇವತ್ತು ನಮ್ಮಮ್ಮ ಸಾಮಾನ್ಯಕ್ಕೆ ತೋಟದ ಕಡೆ ಬಂದರೂ ಬಂದ್ಬಿಡುತ್ತೆ, ಯಾರಿಗೆ ಗೊತ್ತು. ಮತ್ತೆ ತೋಟದ ಹತ್ರ ಬಂದ್ಬಿಟ್ಟು ದಿನಾಲು ತೋಟದ ಹತ್ರ ಬರ್ತೀಯ, ನೀರು ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ನಮ್ಮಮ್ಮ ಹಿಂಗೆ ಏನಿಲ್ಲ ಮತ್ತೆ ನನಗೆ ಏರಿಕ್ ಬಿಡುತ್ತೆ. ಮೊದಲು ನೀರೆಲ್ಲ ಬಿಡೋಣ, ತೋಟಕ್ಕೆ ಹೋಗಿ ಮೋಟ್ರ್ ಆನ್ ಮಾಡಿಬಿಡ್ತೀನಿ. ರಂಗು ಇಲ್ಲೇ ಇದ್ದಾನೆ. ನಾನು ಅಲ್ಲೆಲ್ಲ ಹುಡ್ಕೊಂಬಂದೆ ಹೊಲ್ತಾವೆಲ್ಲ. ನೋಡ್ಯಾರ ಇವನು ತೋಟದ ಹತ್ರ ಇದ್ದಾನೆ, ಕೆಲಸ ಮಾಡ್ತಿರ್ಬೇಕು. ಸಾಮಾನ್ಯಕ್ಕೆ ತೋಟದ ಹತ್ರ ಯಾರು ಇಲ್ಲ ಅನ್ಸುತ್ತೆ ಅಲ್ಲ. ಇವ್ನು ನಮ್ಮ ರಂಗು ಎಂತ ಕೆಲಸ ಮಾಡ್ತಾನಂದ್ರೆ ಇವನು ಹಿಂದಿಂದೆ ಮಾತ್ರ ನಿಂಗಿ 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 ಅನ್ಕೊಂಡು ತಿರ್ಗಾಡ್ತಾನೆ. ಬಲು ಚೆನ್ನಾಗಿ ಮಾತಾಡ್ತಾನೆ, ಅಲ್ಕಿರ್ಕಂಡೆಲ್ಲ ಬರ್ತಾನೆ. ನೋಡಿರೆ ಏನಾರ ಕೊಡ್ಸೋ ರಂಗು ಅಂತ ಹೇಳಿದ್ರೆ ಮಾತ್ರ ಕೊಡ್ಸಲ್ಲ. ಮಾಡ್ತೀನಿ ತಡಿ ಇವತ್ತು. ರಂಗು ರಂಗು ಏನ್ ಮಾಡ್ತಿದ್ಯಾ? ನಿಂಗೆ ಬಂದ್ಲು. ನಿಂಗೆ ನೀನು ಯಾವಾಗ ಬಂದೆ? ನೀನು ಬಂದಿದ್ದೆ ಗೊತ್ತಾಗ್ಲಿಲ್ಲ ನಿಂಗೆ ನನಗೆ. ಏನು ಸಮಾಚಾರ? ಹಿಂಗೆ ತೋಟದವರೆಗೂ ಬಂದುಬಿಟ್ಟಿದೆಯಲ್ಲ. ನಾನು ಅವತ್ತು ಎಲ್ಲಿ ನಮ್ಮ ಹೆಂಗಸರು ಅವತ್ತು ಬೈದ್ರಲ್ಲ ನಿಂಗೆ, ತೆಂಗಿನಕಾಯಿ ತಗೊಂಡು ಹೋಗ್ತಿದ್ದಲ್ಲ ಅವಾಗ ಎಲ್ಲಿ ಬೇಜಾರು ಮಾಡ್ಕೊಂಡಿದ್ದು ಅಂತ ಅಂದ್ಕೊಂಡಿದ್ದೆ. ತೋಟದ ಹತ್ರ ಕಡೆ ಬರಲ್ಲ ಪಾಪ, ನಿಂಗೆ ಬೇಜಾರು ಮಾಡ್ಕೊಂಡಿರ್ಬೇಕು ಅಂದ್ಕೊಂಡಿದ್ದೆ. ಸದ್ಯ ಬಂದಲ್ಲ ನಿಂಗೆ, ಅದೇ ಖುಷಿ ನನಗೆ. ಅಯ್ಯೋ ಏನ್ ಮಾಡ್ತೀಯ ರಂಗು? ನಿನ್ಗೆ ಮಾತಾಡ್ಸಲ್ಲ ಇದ್ರೆ ನನಗೆ ಸಮಾಧಾನನೇ ಆಗಲ್ಲ. ಒಂದ್ 2 ದಿವಸ ನೋಡ್ದೆ, ಮಾತಾಡ್ಸ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡ್ತೀಯ, ನಿಮಗೆ ಮಾತಾಡ್ಸ್ಲಿಲ್ಲ ಅಂದ್ರೆ ನನಗೆ ಏನೋ ಒಂಥರ ಆಗ್ತಿರುತ್ತೆ. ಸರಿಯಾಗಿ ಊಟ ಮಾಡಕ್ಕಾಗಲ್ಲ, ಏನಿಲ್ಲ, ಸಖತ್ ಬೇಜಾರಾಯ್ತು. ಇರ್ಲಿ ಬಿಡು ರಂಗು, ನನಗೆ ನಿನ್ನ ಹತ್ರ ಮಾತಾಡಿದ್ರೆ ಇನ್ನೂ ಖುಷಿಯಾಗಿರ್ತೀನಿ. ಅದಕ್ಕೋಸ್ಕರನೇ ನಾನು ನಿನ್ಗೆ ಹುಡುಕೊಂಬಂದಿದ್ದು. ನಿಂಗೆ ಹೆಂಗಸ್ರು ಬಂದಿದ್ದು ಬೈದಿದ್ದು ನನಗೇನು ಬೇಜಾರಿಲ್ಲ ಕಣ್ಬಿಡು. ನೀನೇನಾರ ಬೇಜಾರು ಮಾಡ್ಕೊಂಡ ರಂಗು? ಬಿಡು ನಿಂಗೆ, ನನಗೇನು ಬೇಜಾರಿಲ್ಲ. ನನ್ನ ಹೆಂಡತಿ ಯಾವಾಗಲೂ ಬೈತಾನೆ ಇರ್ತಾಳೆ. ನನಗೆ ಬೇಜಾರಾಗಿದ್ದು ಯೋಚನೆ ಆಗಿದ್ದು ನೀನು ಎಲ್ಲಿ ಬೇಜಾರು ಮಾಡ್ಕೊಂಡು ಏನೋ ಅಂತ. ಪಾಪ ಯಾವತ್ತೂ ಕೇಳದೆ ಇರೋರು 1-2 ತೆಂಗಿನಕಾಯಿ ಕೇಳಿದೆ, ಅದನ್ನು ಕೊಡೋಕ್ಕಾಗಲಿಲ್ಲಲ್ಲ ನನ್ನ ಕೈಲೇ ಅಂತ ಸಖತ್ ಬೇಜಾರಾಯಿತು ಕಣ್ಣಿಂಗೆ. ಇರ್ಲಿ ಬಿಡು, ಸದ್ಯ ನೀನು ಬೇಜಾರು ಮಾಡ್ಕೊಂಡಿಲ್ವಲ್ಲ, ನನಗೆ ಅದೇ ಖುಷಿ. ಇಲ್ಲ ರಂಗು ಬಿಡು, ನನಗೇನು ಬೇಜಾರೇನಿಲ್ಲ ಬಿಡು, ನೀನೇನು ತಲೆ ಕೆಡಿಸ್ಕೋಬೇಡ. ಆದ್ರೆ ರಂಗು, ಏನ್ ಮಾಡ್ತಿದ್ಯಾ? ಕೆಲಸ ಆಯ್ತಾ ಇವತ್ತು ತೋಟದಲ್ಲಿ? ಕೆಲಸ ಆಯ್ತಾ? ಫ್ರೀ ಆಗಿದ್ಯಾ? ಇಲ್ಲ ನಿಂಗೆ, ತೋಟದಲ್ಲಿ ಕೆಲಸಗಳು ಜಾಸ್ತಿ ಇದಾವೆ ಕಣ್ಣಿಂಗೆ. ನಾನೇನು ಫ್ರೀ ಏನಿಲ್ಲ. ತೋಟದಲ್ಲಿ ಒಂದು 2-3 ದಿವಸ ನೀರು ಬೇರೆ ಬಿಟ್ಟಿಲ್ಲ. ಇವಾಗ ಬೇಸಿಗೆ ಬೇರೆ ಶುರು ನೋಡು, ಅದಕ್ಕೆ ನೀರೆಲ್ಲ ಬಿಡಬೇಕು. ಒಂದ್ರಿಟ್ಟು ಮೋಟ್ರ್ ಲೈನ್ ಕೊಟ್ಟಾರೆ. ನೀರೆಲ್ಲ ಆನ್ ಮಾಡಿಬಿಟ್ಟು ಎಲ್ಲ ತೋಟಕ್ಕೆಲ್ಲ ನೀರು ಬಿಡಬೇಕು. ಕೆಲಸಗಳು ಬೇಕಾದಷ್ಟು ಐತೆ. ಯಾಕೆ ನಿಂಗೆ ಹಿಂಗೆ ಕೇಳ್ತಿದ್ಯಾ? ನೀನು ಇಲ್ಲೇ ಇರ್ತೀಯ ಇವತ್ತು ತೋಟದಲ್ಲೇ? ಹಸ್ಗಳನ್ನೆಲ್ಲ ಬಿಟ್ಕೊಂಬರೋದಲ್ವಾ? ಮೇವೆಲ್ಲ ಬೇಕಾದಷ್ಟು ಇತ್ತು, ಇಲ್ಲೇ ಮೇವೆಲ್ಲ ಮೇಯಿಸ್ಕೊಂಡು ಇಲ್ಲೇ ಇರ್ಬೋದಿತ್ತು. ಹೆಂಗ ನಾನು ಸಂಜೆ ಕಡೆವರೆಗೂ ಇಲ್ಲೇ ಕೆಲಸ ಮಾಡ್ತೀನಿ. ತೋಟದಲ್ಲೇ ನೀರೆಲ್ಲ ಬಿಡಬೇಕು, ಕೆಲಸಗಳಿದ್ದಾವೆ. ಮೇವೆಲ್ಲ ಬೇಕಾದಷ್ಟು ಇದ್ವಮ್ಮ, ಇಲ್ಲೇ ಹಸ್ಗಳನ್ನ ಬಿಡ್ಕೊಂಬಂದಿದ್ರೆ ಆಗ್ತಿತ್ತು. ಇಲ್ಲ ರಂಗು, ನಾನು ಹಂಗೆಲ್ಲ ಹಸ್ಗಳೆಲ್ಲ ಮೇಯ್ಸಕ್ ಹೋಗಲ್ಲ ಇವಾಗ. ನಾನು ಸ್ವಲ್ಪ ಕೆಲಸ ಐತೆ, ನಾನು ಟೌನಿಗೆ ಹೋಗ್ತಿದ್ದೀನಿ. ಅದಕ್ಕೋಸ್ಕರ ಟೌನಿಗೆ ಹೋಗ್ತಿದ್ದೆ. ನಾನು ಒಬ್ಳೆ ಹೋಗೋದಕ್ಕೆ ಬೇಜಾರಾಗುತ್ತೆ ರಂಗು. ಅದಕ್ಕೆ ನೀನು ಬರ್ತೀಯನಂತ ಕರೆದ್ನಪ್ಪ. ನಿನ್ನ ಜೊತೆ ನನಗೂ ಟೈಮ್ ಪಾಸ್ ಮಾಡೋದಕ್ಕೆ ಬಲು ಇಷ್ಟ. ಹೋಗಿ ಯಾವ್ದಾರ ಹೋಟೆಲಲ್ಲಿ ತಿನ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಯಾವತ್ತೂ ನನಗೆ ಕರ್ಕೊಂಡೇ ಹೋಗಿಲ್ಲಪ್ಪ. ಸಖತ್ ಬೇಜಾರಾಗುತ್ತೆ. ಎಲ್ಲರೂ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಹೆಂಗೆ ಕರ್ಕೊಂಡು ಹೋಗ್ತಾರೆ, ನೀನು ಕರ್ಕೊಂಡೇ ಹೋಗಲ್ಲ ರಂಗು. ನನಗೆ ಬಲು ಬೇಜಾರಾಯ್ತು ನಿನ್ನ ಮೇಲೆ, ಗೊತ್ತಾ? ನಿನ್ನ ಹೆಂಗಸರು ನನಗೆ ಎಷ್ಟು ಅವಮಾನ ಮಾಡಿದ್ರು ನಾನು ರಂಗು ರಂಗು ಅಂದ್ಕೊಂಡು ನಾನು ಬರ್ತೀನಿ. ಆದರೆ ನೀನು ನನ್ನ ಕಷ್ಟನೇ ಅರ್ಥ ಮಾಡ್ಕೊಳಲ್ಲ. ಅಯ್ಯೋ ಏನಪ್ಪ ಮಾಡೋದು, ಎಂಥ ಚಾನ್ಸು. ಇವಳು ನೋಡಿರೆ ಟೌನಿಗೆ ಹೋಗೋಣ ಬಾ ಅಂತ ಕರಿತಿದ್ದಾಳೆ, ಶಾಪಿಂಗ್ ಮಾಡ್ಕೊಂಬರೋಣ, ಹೋಟೆಲಲ್ಲಿ ಹೋಗಿ ತಿನ್ಕೊಂಬರೋಣ ಅಂತ ಕರಿತಿದ್ದಾಳೆ. ನನಗೆ ನೋಡಿದ್ರೆ ಇಲ್ಲಿ ತೋಟದಲ್ಲಿ ಕೆಲಸಗಳೆಲ್ಲ ಬೇಕಾದಷ್ಟು ಐತಲ್ಲಪ್ಪ. ಏನು ಮಾಡೋದು, ಒಂದೂ ದಿಕ್ಕು ತೋರಿಸ್ತಿಲ್ವಲ್ಲ. ಇಂಥ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ಏನಾದರೂ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ನಮ್ಮಮ್ಮ ಏನಾದ್ರು ತೋಟದ ಹತ್ರ ಬಂದರೆ ಏನು ಮಾಡೋಣ? ಅದೊಂದು ಕಡೆ ಭಯ. ನಮ್ಮಮ್ಮಯ್ಯ ಏನು ಬರೋಲ್ಲ ಕಣಿ, ಹೇಳು. ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ನಿಂಗೂ ಅಪರೂಪ ಕರೆದಾಳೆ ನಮ್ಮ ನಿಂಗೆ ಜೊತೆ ಹೋಗಿ ಬಂದುಬಿಡ್ತೀನಿ. ಏನಾದರೂ ಆಗಿಬಿಡ್ಲಿ, ಯಾರಿಗೂ ಗೊತ್ತಾಗಲ್ಲ. ಅಯ್ಯೋ ರಂಗು, ಏನೋ ಯೋಚನೆ ಮಾಡ್ತಿದ್ಯಾ? ನನ್ನ ಜೊತೆ ಬರೋದಕ್ಕೆ ನಿನಗೆ ಇಷ್ಟ ಇಲ್ವಾ? ಹೋಟೆಲ್ಗೆಲ್ಲ ಬರೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಬಿಡು ರಂಗು, ಆಯ್ತು, ನೀನು ಬರಿಲ್ಲ ಅಂದ್ರೆ ನನಗೇನು ಬೇಜಾರಿಲ್ಲ ಪಾಪ. ನಿನಗೆ ಕೆಲಸಗಳೆಲ್ಲ ಬೇಕಾದಷ್ಟು ಇರಬೇಕು ಸಾಮಾನ್ಯಕ್ಕೆ. ಬಿಡು ರಂಗು, ಆಯ್ತು ಹೋಗ್ಬಿಡು. ನಾನೇ ಹೋಗ್ಬರ್ತೀನಿ, ಇನ್ನೇನು ಮಾಡೋಣ. ನಾನು ಶಾಪಿಂಗಿಗೆ ಹೋಗೋಣ, ವ್ಯಾನಿಟಿ ಬ್ಯಾಗ್ ಎಲ್ಲ ತಗೊಂಬರ್ಬೇಕಿತ್ತು. ಏನೇನೋ ಶಾಪಿಂಗ್ ಮಾಡ್ತಿದ್ದೀನಿ ಗೊತ್ತಾ. ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ನೀನು ಜೊತೆಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ? ಹೋಟೆಲ್ಸ್ ಎಲ್ಲೆಲ್ಲ ಊಟ ಮಾಡ್ಕೊಂಡು ಆರಾಮಾಗಿ ಬರ್ಬೋದಿತ್ತು, ಯಾವ್ದಾರ ಫಿಲಮ್ ಎಲ್ಲ ನೋಡ್ಕೊಂಡು. ನಾನು ಹಂಗೆ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ನೀನು ಪಾಪ ಕೆಲಸ ಇರಬೇಕು ಪಾಪ. ನಿನಗೂ ಬರೋದಕ್ಕೆ ಇಷ್ಟನೇ, ಆದರೆ ಕೆಲಸಗಳಿದಾವಲ್ಲ. ಇರ್ಲಿ ಬಿಡು ರಂಗು, ನನಗೇನು ಏನು ಬೇಜಾರಿಲ್ಲ. ನಿಂಗೆ ಯಾರು ಹೇಳಿದ್ದು
ನನಗೇನು ಕೆಲಸ ಇಲ್ಲ ಏನೂ ಇಲ್ಲ, ನಾನು ಫುಲ್ ಫ್ರೀ ಆಗಿದ್ದೀನಿ ಗೊತ್ತಾ ನಿನಗೆ. ನಾನು ಫುಲ್ ಫ್ರೀ ಅಂದರೆ ಏನು ಕೆಲಸ ಇಲ್ಲ, ಸುಮ್ಕೆ ತೋಟದ ಕಡೆ ಹಿಂಗೆ ಅಡ್ಡಾಡ್ಕೊಂಬರೋಕೆ ಬಂದೆ ಆಟೆಯ. ಇವಾಗೇನು ನೀನು ಎಷ್ಟು ಗಂಟೆಗೆ ಹೋಗ್ತೀಯ ಹೇಳು, ನಾನು ಬರ್ತೀನಿ. ಇಬ್ರು ಹೋಗಿ ಬರೋಣ. ನೀನು ಹೇಳ್ದಲ್ಲ ಎಲ್ಲ ಶಾಪಿಂಗು, ಫಿಲಮ್ಮು, ಹೋಟೆಲ್ಸ್ಗೆಲ್ಲ ಹೋಗ್ಬಿಟ್ಟು ತಿನ್ಕೊಂಬರೋಣ ಅಂತ. ಹೋಗಿ ಬರೋಣಂತೆ. ರಪ್ಪನ್ ಹೋಗಿ ರಪ್ಪನ್ ಬಂದುಬಿಡೋಣ, ಸರಿನಾ? ಮತ್ತೆ ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು ಮತ್ತೆ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಏನಾದರೂ ನಮ್ಮ ಜೈಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಅಂದರೆ ನನಗೇನಿಲ್ಲ ಮತ್ತೆ ಏರಿಕ್ ಬಿಡುತ್ತೆ. ಅರೇ ನೇತ್ರದ್ದು ಅಕ್ಕ, ನೋಡಿದ್ರಾ ನಾನು ಹೇಳಿದ್ದೆಲ್ಲ ಸುಳ್ಳು ಸುಳ್ಳುಗೆ ಸುಳ್ಳುಗೆ ಅಂತ ಹೇಳ್ತಿದ್ರಲ್ಲ, ನೋಡ್ರಿ ನೋಡ್ರಿ. ಈ ನಿಂಗಿಂದು ಅಕ್ಕ ಪಾಪ ರಂಗುಂದು ಹಣ್ಣುಂಗೆ ಹೆಂಗೆಲ್ಲ ಯಾಮಾರ್ತಿದಾರಂತ ನೋಡಿ, ಹೆಂಗೆ ತಲೆ ಕೆಡಿಸ್ತಿದಾರಂತ. ಪಾಪ ನಮ್ಮ ಜೈಂದು ಅಕ್ಕಂಗೆ ಬಲು ಮೋಸ ಮಾಡ್ತಿದ್ದಾರೆ ಇವರು. ನೇತ್ರದ್ದು ಅಕ್ಕ, ರಂಗುಂದು ಹಣ್ಣುಂಗೆ ಬಿಡಬಾರ್ದು. ಜೈಂದು ಅಕ್ಕಂಗೆ ಹಾಕೊಟ್ಬಿಡ್ಬೇಕು. ಇವೆಲ್ಲ ಮಾಡ್ತಿರೋದು ಬರೀ ಸುಳ್ಳು ಸುಳ್ಳು ಮಾಡ್ತೈತೆ. ನಿಮ್ ಮುಂದೆ ಎಲ್ಲ ಹೇಳ್ತಿರೋದೆಲ್ಲ ಸುಳ್ಳು, ನಿಮ್ಗೆ ಮೋಸ ಮಾಡ್ತಿದ್ದಾರೆ. ತಿರ್ಗಾ ಆ ನಿಂಗಿಂದು ಅಕ್ಕಂದು ಜೊತೆ ತಿರ್ಗಾಡ್ತಾರೆ ರಂಗುಂದು ಅಣ್ಣ ಅಂತ ಹೇಳ್ಬೇಕು. ಹ್ಞೂ ಕಣೆ ಬಾನು, ನಾನು ಏನೋ ಅಂದ್ಕೊಂಡಿದ್ದೆ ಕಣೆ, ಈ ರಂಗಣ್ಣಂಗೆ ಬಹಳ ಒಳ್ಳೆ ಬುದ್ಧಿ ಕಲ್ತಿತ್ತು ಅನ್ಕೊಂಡ್ಬಿಟ್ಟಿದ್ದೆ ಕಣಮ್ಮ. ಆ ಜಯಕ್ಕ ಕರ್ಕೊಂಡು ಹೋಗ್ಬಿಟ್ಟು ಅದು ಎಷ್ಟು ಬುದ್ಧಿ ಕಲ್ಸಿರು ನೀವು ಅಣ್ಣ, ಬುದ್ಧಿನ ಕಲಿ ಎಲ್ಲ ಅನ್ನೋತಲ್ಲ. ಪಾಪ ಜಯಕ್ಕಂಗೆ ಏನ್ ಹೇಳಿರು ನೆಮ್ಕಣ್ತೈತೆ. ನಮ್ ಗಂಡ ಸರಿಯಾಗಿದ್ದಾನೆ, ಬಹಳ ಒಳ್ಳೆಯವನು. ಹೇಳಿದ ಮಾತೆಲ್ಲ ಕೇಳ್ಕೊಂಡು ಹೊಲದಲ್ಲಿ ತೋಟದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗೈತೆ ಅಂತ ಹೇಳ್ತೈತೆ. ಎಷ್ಟೊಂದು ನೆಮ್ಕೆ ಇಟ್ಕೊಂಡೈತೆ. ಈ ರಂಗಣ್ಣ ನೋಡಿದ್ರೆ ಹಿಂಗ್ ಮಾಡ್ತೈತಲ್ಲ, ಯಪ್ಪ ಹಿಂಗೆಲ್ಲ ಮಾಡುತ್ತಂತ ಅನ್ಕೊಂಡಿರಲ್ಲ ಕಣಮ್ಮ ನಾನಂತೂ. ಕಣೆ ಬಾನು, ಬಾನು ಸುಮ್ನಿರು, ಒಂದ್ ಕೆಲಸ ಮಾಡೋಣ. ಏನೇನ್ ಮಾತಾಡ್ತಾರೆ ಎಲ್ಲ ಕೇಳಿಸ್ಕೊಳಣ. ಮೊಬೈಲು ತಗೊಂಬರಿಲ್ವಲ್ಲ, ಎಲ್ಲ ರೆಕಾರ್ಡ್ ಮಾಡ್ಕೊಡ್ತಿದ್ವು. ಸರಿ ಬಿಡು, ಆಯ್ತು. ಏನೇನ್ ಹೇಳ್ತಾರಂತ ಕೇಳಿಸ್ಕೊಳಣ. ಕೇಳಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಆ ಜಯಕ್ಕಂಗೆಲ್ಲ ಹೇಳೋಣ. ಜಯಕ್ಕ ಏನ್ ಬಿಡುಗಡಲ್ಲ, ತಡಿ ನಿಂಗಿ ಗುಂಗಿಗೆ ಐತೆ, ತಡಿ ಮಾಡುತ್ತೆ. ನೇತ್ರಂದು ಅಕ್ಕ, ಬಿಡಬಾರ್ದು ಇವತ್ತು, ಬಿಡಬಾರ್ದು. ಈ ನಿಂಗಿಂದು ಅಕ್ಕಂದು ಜಾಸ್ತಿ ಅತಿ ಆಗೋಯ್ತು. ಪಾಪ ಜೈಂದು ಅಕ್ಕಂಗೆ ಮೋಸ ಮಾಡ್ತಿದ್ದಾರೆ ಇವರಿಬ್ರು ಸೇರ್ಕೊಂಡ್ಬಿಟ್ಟು. ಇದಕ್ ಮಾತ್ರ ಬಿಡಬಾರ್ದು ನೇತ್ರಕ್ಕ, ಏನಾದ್ರೂ ಒಂದು ಮಾಡ್ಲೇಬೇಕು. ಈ ರಂಗಣ್ಣಂಗೆ ಬುದ್ಧಿ ಕಲಿಸ್ಲೇಬೇಕು ನಾವು, ಬಿಡಬಾರ್ದು. ರಂಗು ಆಯ್ತು, ಸರಿ ಆಯ್ತು, ಹಂಗಾರೆ ಬಾ ಇಬ್ರು ಹೋಗೋಣ. ರಂಗು, ನನಗೆ ಶಾಪಿಂಗ್ ಮಾಡಿಸ್ತೀಯಾ? ನನಗೆ ವ್ಯಾನಿಟಿ ಬ್ಯಾಗು ಏನೇನೋ ಬೇಕು ಎಲ್ಲ ಕೊಡಿಸ್ತೀಯ ತಾನೇ? ಲಿಫ್ಟಿಕ್ ಬೇಕು, ಇನ್ನು ಏನೇನೋ ಬೇಕಿತ್ತು, ಐಲೈನರು, ಲಿಫ್ಟಿಕ್ಕು ಎಲ್ಲನೂ ಬೇಕಿತ್ತು. ಕೊಡಿಸ್ತೀಯನ್ ರಂಗು? ನನಗೆ ಕೊಡಿಸ್ತೀಯ ತಾನೆ? ನೀನು ಕೊಡಿಸ್ಲಿಲ್ಲ ಅಂದ್ರೆ ಅಷ್ಟೇ ನೋಡು. ಫಸ್ಟ್ ಟೈಮು ನನಗೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಿರೋದು ಗೊತ್ತಾ ನೀನು? ಪ್ಲೀಸ್ ಕರ್ಕೊಂಡು ಹೋಗು. ಆಮೇಲೆ ಹೋಟೆಲ್ಸ್ಗೆ ಹೋಗೋಣ. ಹೋಟೆಲ್ಗೆ ಹೋಗ್ಬಿಟ್ಟು ಇಬ್ರು ತಿನ್ಕೊಂಡು ಆಮೇಲೆ ಲಾಸ್ಟಿಗೆ ಫಿಲಮ್ ನೋಡ್ಕೊಂಡು ನಿಧಾನಕ್ಕೆ ಬರೋಣ. ಸರಿ ಏನ್ ರಂಗು? ಹಂಗೆ ಹೋಗೋಣ. ಸರಿ ನಿಂಗೆ ಆಯಿತು, ಹಂಗೆ ಮಾಡ್ತೀನಿ. ಈಗ ಒಂದು ಕೆಲಸ ಮಾಡ್ತೀನಿ ಹಂಗಾರೆ, ನೀನು ಗೇಟ್ ಹತ್ರ ಬಂದು ನಿಂತಿರು. ನಾನು ಬೈಕ್ ತಗೊಂಬರ್ತೀನಿ. ರಪ್ಪನ ಹೋಗ್ಬಿಡೋಣ ಬೈಕಲ್ಲೇ. ಬಸ್ಸಲ್ಲೆಲ್ಲ ಹೋದ್ರೆ ತಡ ಆಗ್ಬಿಡುತ್ತೆ, ಸರಿನಾ? ಬೇಗ ಬಂದ್ಬಿಡ್ತೀನಿ. ನಾನು ಬೈಕ್ ತಗೊಂಡ್ಬಿಟ್ಟು ಶರ್ಟ್ ಎಲ್ಲ ಹಾಕೊಂಡು ಬರ್ತೀನಿ, ನೀನು ಹೋಗಿರು. ಅಯ್ಯೋ ರಂಗು, ಆಯ್ತು. ಒಂದು ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ. ಒಂದು ಕೆಲಸ ಮಾಡು, ನೀನು ಫುಲ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಫುಲ್ ಟ್ರಿಮ್ ಆಗಿ ಹ್ಯಾಂಡ್ಸಮ್ ಆಗಿ ಬರ್ತೀಯಾ. ಡ್ರೆಸ್ ಎಲ್ಲ ಚೆನ್ನಾಗಿ ಹಾಕೊಂಡು, ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡು ಬಾ. ಒಂದೇ ತರ ಕಾಣಿಸ್ಕೋಬೇಡ, ಚೆನ್ನಾಗಿ ಕಾಣಿಸಲ್ಲ ಇದು. ಸ್ಟೈಲು ಫುಲ್ ಸ್ಟೈಲಾಗಿ ಬರ್ತೀಯಾ. ಇಬ್ರು ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಸರಿ ಸರಿನಾ, ನಿಂಗೆ ಆಯಿತು. ನೀನು ಹೇಳೋದೆಚ್ಚ, ನಾನು ಮಾಡ್ಕೊಂಬರೋದೆಚ್ಚ. ಕಟಿಂಗ್ ಎಲ್ಲ ಮಾಡಿಸ್ಕೊಂಬರ್ತೀನಿ ಬಿಡುವ. ಈಗ ಹೋಗ್ತಾ ಹೋಗ್ತಾ ಸೀದಾ ಕಟಿಂಗ್ ಮಾಡಿಸ್ಕೊಂಡು ಫುಲ್ ಸ್ಟೈಲಾಗಿ ಶರ್ಟ್ ಬಟ್ಟೆ ಎಲ್ಲ ಹಾಕ್ಕೊಂಡು ನಾನು ಜೋರಾಗಿ ಬರ್ತೀನಿ. ಗ್ರ್ಯಾಂಡಾಗಿ ಬರ್ತೀನಿ. ನೀನು ಬಂದ್ಬಿಡು, ಸರಿನಾ? ಅಲ್ಲಿ ಗೇಟ್ ಹತ್ರ ನಿಂತಿರು. ಊರಿಂದ ಹತ್ತಿಸ್ಕೊಂಡು ಹೋಗೋಕ್ಕಾಗಲ್ಲ, ಗೊತ್ತಾಗ್ಬಿಡುತ್ತೆ ಯಾರಿಗಾದ್ರೂ. ಅಲ್ಲಿ ಗೇಟ್ ಹತ್ರ ಇರು, ಬಂದ್ಬಿಡ್ತೀನಿ. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಟೆಲಲ್ಲೆಲ್ಲ ತಿನ್ಕೊಂಡು ಬರೋದಂತೆ, ಸರಿನಾ? ಇರಂಗು ಆಯ್ತು, ಬೇಗ ಬಂದ್ಬಿಡು, ಕಾಯ್ತಿರ್ತೀನಿ ನಿನಗೋಸ್ಕರ. ಅರೇ ನೇತ್ರಂದು ಅಕ್ಕ, ಕೇಳಿಸ್ಕೊಂಡ್ರಾ? ನಿಂಗಿಂದು ಅಕ್ಕ ಅದು ಎಷ್ಟು ಮುಂದುವರೆದಿದ್ದಾರೆ ಅಂದ್ರೆ, ಅಯ್ಯೋ ಅಯ್ಯೋ ಪಾಪ. ಜೈಂದು ಅಕ್ಕಂಗೆ ಜಾಸ್ತಿ ಜಾಸ್ತಿ ಮೋಸಕ್ಕೆ ಮಾಡ್ತಿದ್ದಾರೆ. ಇಷ್ಟಕ್ಕೆ ಬಿಡಬಾರ್ದು ನೇತ್ರಕ್ಕ ನಾವು. ಬಾ ಹೋಗಿ ಜೈಂದು ಅಕ್ಕಂಗೆ ಎಲ್ಲ ವಿಚಾರನ ತಿಳಿಸ್ಬಿಡೋಣ, ಬಾ ಬೇಗ. ನೀವು ಕಣೆ ಬಾನು, ಹಿಂಗೆ ಬಿಟ್ರೆ ಆಗಲ್ ಕಡೆ. ಅಯ್ಯೋ ಏನು ಹಿಂಗೆ ಇಷ್ಟೊಂದೆಲ್ಲ ಮುಂದುವರೆದಿದ್ದಾರೆ ಇವರು. ಟೌನಿಗೆಲ್ಲ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬರ್ತಾರೆ, ಫಿಲಮ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಆ ಜಯಕ್ಕಂಗೆ ಏನ್ ಹೇಳಿದ್ರು ನೆಂಬದೇ ಇಲ್ಲ. ಬಾ ಹೇಳ್ತೀನಿ, ಬಾ ಹೋಗಿ ಹೇಳೋಣ. ಲೇಟ್ ಬೇರೆ ಆಗೋಯ್ತು. ಪಾಪ ನಮ್ಮ ನಿಂಗಿ ಕಾಯ್ತಿರ್ತಾಳೆ ಗೇಟಲ್ಲಿ. ಬೇಗ ಬಾರಂಗು ಕಾಯ್ತಿರ್ತೀನಿ ಅಂತ ಬೇರೆ ಹೇಳಿದಾಳೆ. ಕಟಿಂಗ್ ಎಲ್ಲ ಮಾಡಿಸ್ಕೊಂಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಬೇಗ ಹೋಗ್ಬಿಡೋಣ ರಪ್ಪನ್ನ.
ಅಯ್ಯೋ ನನಗಂತೂ ಫುಲ್ಲು ಖುಷಿ ಆಗ್ತೈತೆ. ಓ ನನಗೆ ಯಾವತ್ತು ಇಲ್ಲರೋ ನನ್ನ ನಿಂಗೆ ಇವತ್ತು ನನಗೆ ಶಾಪಿಂಗಿಗೆ ಕರೆದಿದ್ದಾಳೆ. ಅವತ್ತು ನಮ್ಮ ಜೈ ಎಷ್ಟು ಬೈದ್ಲೋ ಏನೋ, ಬೇಜಾರು ಮಾಡ್ಕೊಂಡಿದ್ದಾಳೆ ಅಂದ್ಕೊಂಡಿದ್ದೆ. ಹೆಂಗ ನನ್ನ ನಿಂಗೆ ನನಗೋಸ್ಕರ ಎಷ್ಟು ಬೈದ್ರು ಬೈಸ್ಕೊಂಡು ಪಾಪ ನನಗೋಸ್ಕರ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ನನ್ನ ಮೇಲಂತೀರಾ. ಸಕ್ಕತ್ ಪ್ರೀತಿ ಇಟ್ಟಿದ್ದಾಳೆ. ಅದಕ್ಕಾದ್ರೂ ನಾನು ಹೋಗ್ಲೇಬೇಕು ಇವತ್ತು ಶಾಪಿಂಗಿಗೆ, ಅರ್ಜೆಂಟ್ ಆದರೂ ಹೋಗ್ಲೇಬೇಕು. ಪಾಪ ಕಾಯ್ಕೊಂಡು ನಿಂತಿರ್ತಾಳಲ್ಲಿ. ಅಯ್ಯ ಇದ್ಯಾರಪ್ಪ ಇದು? ನಮ್ಮಲ್ಲಿಂದ ಯಾರೋ ಆಚೆ ಕಡೆ ಹೋಗ್ತಿರಂಗಿದ್ದಾರೆ. ಹಾ ಏ ಯಾರ್ರಿ ನೀವು? ಯಾರ್ರಿ ಅದು? ಹಾ ನಮ್ಮನೆಯಿಂದ ಬಂದ್ಬಿಟ್ಟು ವಾಪಸ್ ಹೋಗ್ತಿದಾರೆ, ಯಾರ್ರಿ ನೀವು? ಇದೇನಪ್ಪ ಇದು? ನಮ್ಮ ಜೈ ಬಂದ್ಲು ಅನ್ಸುತ್ತೆ. ಅಯ್ಯೋ ಅವಳಿಗೆ ಗೊತ್ತಿಲ್ದಂಗೆ ಹೆಂಗ ಹೋಗ್ಬಿಡೋದು ಅಂದ್ಕೊಂಡಿದ್ದೆ. ಇವಾಗ ಏನಂತ ಹೇಳೋಣಪ್ಪ ಇವಳಿಗೆ? ಅನುಮಾನ ಯಾರು ಬಂದ್ಬಿಟ್ರೆ ಏನಪ್ಪ ಮಾಡೋದು ಇವಾಗ? ಅನುಮಾನ ಏನಾರು ಬಂದ್ರೆ ಕಳ್ಸಲ್ಲ, ಇಲ್ಲ ಎತ್ಲಾಗೂ ಕಳಿಸ್ದಂಗೆ ಇಟ್ಕೊಂಡು ನಿನ್ಕೊಂಡ್ಬಿಡ್ತಾಳೆ, ಇಲ್ಲ ಹಿಂದಿನ ಬಂದ್ಬಿಡ್ತಾಳೆ. ಏನು ಮಾಡೋದು? ಒಂದು ಗೊತ್ತಾಗ್ತಿಲ್ವಲ್ಲ ಇವಾಗ. ಏನಾದರೂ ಒಂದು ಹೇಳ್ಬಿಟ್ಟು ಮ್ಯಾನೇಜ್ ಮಾಡಬೇಕು. ಪಾಪ ಅಲ್ಲಿ ನಿಂಗಿ ಕಾಯ್ತಿರ್ತಾಳೆ. ಇವತ್ತೇನಾದ್ರೂ ನಿಂಗಿ ಹತ್ರ ಹೋಗ್ಲಿಲ್ಲ ಅಂದರೆ ಏನಿಲ್ಲ ಮತ್ತೆ. ಇನ್ನೊಂದು ದಿವಸ ನನಗೆ ಮಾತಾಡ್ಸೋದೇ ಇಲ್ಲ, ಮೊದಲೇ ಬೇಜಾರಲ್ಲಿದ್ದಾಳೆ ಅವಳು. ಏನು ಮಾಡೋದು? ಯಾವಲ್ಲ ನೀನು? ಯಾವಲ್ಲ? ಅವಾಗ್ಲಿಂದ ನಾನು ಕೂಗ್ತಿದ್ದೀನಿ, ಮಾತಾಡ್ಸಿದ್ದೀನಿ, ತಿರುಗಿ ನೋಡ್ದಲೆ ಹಂಗೆ ನಿಂತಿದ್ಯಾ. ಯಾರ ನೀನು? ಯಾರಿಗೆ ಕೇಳ್ಬಿಟ್ಟು ನಮ್ಮನೆ ಹತ್ರ ಬಂದಿದ್ಯಾ? ತಿರ್ಗಾ ಈ ಕಡೆ. ಅಯ್ಯಪ್ಪ ಏನಿದು? ನಮ್ಮ ಯಜಮಾನ್ರು ಹಿಂಗ್ ರೆಡಿ ಆಗ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನಾನು ಇದು ಯಾರಪ್ಪ ಅಂತಿದ್ದೀನಿ ನಾನು. ಇದೇಂದ್ರೆ ಹಿಂಗ್ ರೆಡಿ ಆಗ್ಬಿಟ್ಟಿದ್ದೀರಾ? ಎಲ್ರಿ ಹೋಗ್ತಿರೋದು? ಅಬ್ಬಾ ಬಾ 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 ಬಾ, ನಿಮ್ದು ಸೆಟಪ್ ಗೆಟಪ್ ಎಲ್ಲ ಚೇಂಜ್ ಆಗ್ಬಿಟ್ಟೈತಲ್ರಿ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕಟಿಂಗ್ ನೋಡ್ರಿ ನಿಮ್ದು, ಮೀಸೆ ನೋಡ್ರಿ ನಿಮ್ದು. ಅಬ್ಬಾ ಚಿನ್ನು ಚೈನ್ ಬೇರೆ ಹಾಕೊಂಡ್ಬಿಟ್ಟು ಪ್ಯಾಂಟ್ ನೋಡ್ರಿ, ಶೂ ನೋಡ್ರಿ ನಿಮ್ದು. ಏನ್ ಕತೆ? ಎಲ್ಲಿ ಹೋಗ್ತಿದ್ದೀರಾ? ಎಲ್ರಿ ಹೋಗ್ತಿರೋದು? ನನ್ಗೆ ಹೇಳ್ದಂಗೆ ಕೇಳ್ದಂಗೆ ನಾನು ಇದು ಯಾರು ಅಂತ ಕೂಕಡ್ತಿದ್ದೀನಿ ಹಿಂದಿಂದ. ಎಲ್ರಿ ಹೋಗ್ತಿರೋದು? ಜಯ ಜಯ ಎಲ್ಲ ಹೋಗ್ತಿಲ್ ಕಣೆ, ಅಲ್ಲಿ ಕಣೆ. ನಿನ್ಗೆ ಆವಾಗ್ಲಿ ನಾನು ಕೂಕಣ್ತಿದ್ದೀನಿ. ಎಲ್ಲಿದ್ದೆ ನೀನು? ಜೈ ಜೈ ಅಂತ ಒಂದು 2-3 ಸಲ ಕೂಕಣ್ಣಮ್ಮ. ನೀನು ಬರಲೇ ಇಲ್ಲ ನೀನು. ಜಯ ನಾನು ಏನ್ ಗೊತ್ತೇನೆ, ಮತ್ತೆ ಮತ್ತೆ ನಾನು ಇಲ್ಲೇ ನನ್ನ ಫ್ರೆಂಡ್ ಇದ್ದು ಮದುವೆ ಇತ್ತು ಕಣೆ. ಫ್ರೆಂಡ್ ಮಗಂದು ಮದುವೆ ಐತೆ, ಚೌಟ್ರಿಗೆ ಹೋಗ್ತಿದ್ದೀನಿ ಕಣೆ. ಅದಕ್ಕೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಬಂದು ಹೊಲ್ತಾವೆಲ್ಲ ಹೋಗಿ ನೀರೆಲ್ಲ ಬಿಟ್ಟು ತೋಟದತ್ರ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗ್ಬೇಕು ಅಂತ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಫುಲ್ ಟ್ರಿಮ್ಮಾಗಿ ಹೋಗ್ತಿದ್ದೀನಿ ಕಣೆ. ಜಯ್ಯ ಬೇಜಾರು ಮಾಡ್ಕೋಬೇಡ ಕಣೆ. ನಾನು ಕೂಗ್ದೆ ನಿನಗೆ ಹೇಳೋಗನಂತ, ಆದರೆ ನೀನು ಸಿಗ್ಲಿಲ್ವಲ್ಲ, ಎಲ್ಲಿ ನೋಡಿದ್ರು ಸಿಗ್ಲಿಲ್ಲ. ಅದಕ್ಕೆ ಇನ್ನೇನು ಮಾಡೋದು ಅಂತ ಆಮೇಕಿಂತ ಬಂದು ಹೇಳಿದ್ರೆ ಆಗುತ್ತಂತ ಅರ್ಜೆಂಟಾಗಿ ಹೋಗ್ತಿದ್ದೆ ಕಣೆ. ಲೇಟ್ ಆಗಿಬಿಟ್ರೆ ಮುಹೂರ್ತಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ, ಅದಕ್ಕೆ ಹೋಗ್ತಿದ್ದೀನಿ. ಬರ್ತೀಯನೇ ಜೈ? ಹೋಗಿ ಬರೋಣ. ಹೌದಾ? ಏನಪ್ಪ ಇದು? ನನಗೇನು ನೆಂಬನ ಏನು ಬಿಡೋಣ ಒಂದು ಗೊತ್ತಾಗ್ತಿಲ್ವಲ್ಲ. ನಮ್ಮ ಗಂಡನ ಗೆಟಪ್ ನೋಡಿ ನನಗೆ ಭಯ ಆಗ್ತೈತೆ. ಏನು ಹಿಂಗೆ ಚೇಂಜ್ ಆಗಿಬಿಟ್ಟಿದಾರಲ್ಲ ಇವರು ಅಂತ. ರೀ ಕರೆಕ್ಟಾಗಿ ಹೇಳ್ರಿ, ಮದುವೆಗೆ ತಾನೇ ನೀವು ಹೋಗ್ತಿರೋದು? ಏನಾದ್ರೂ ಎಲ್ಲಾರ ಹೋಗ್ಬೇಕಲ್ಲ, ಮದುವೆ ಬಿಟ್ಬಿಟ್ಟು ನೀವು ರಪ್ಪನ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಏನಿಲ್ಲ. ಏನಾದ್ರೂ ಅಲ್ಲಿ ಇಲ್ಲಿ ಹೋಗಿದಾರೆ ಅಂತ ಗೊತ್ತಾಗ್ಬೇಕು. ನಿಮ್ಗೆ ಅಮೇಕಿಂದ ಇರೋದು ಇವಾಗ ಯಾಕೆ ಮಾತು? ಮನೆ ಒಳಗೆ ಸೇರ್ಸಲ್ಲ, ಮನೆ ಒಳಕ್ಕೆ ಕೂಳು ಬೇಯಿಸಾಕಲ್ಲ ನೋಡ್ರಿ. ಇದೇನೇ ಜಯ್ಯ, ಏನೇನೋ ಹೇಳ್ತೀಯ? ಏನೇನೋ ಹೇಳ್ಬೇಡ ನೀನು, ಸುಮ್ಕಿರು. ನಾನು ಏನಕ್ಕೆ ಎಲ್ಲ ಹೇಳ್ಬೇಕು ಅಲ್ಲಿ ಹೋಗೋಣ? ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು, ತೋಟದ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಹೋಗೋಕ್ಕಾಗುತ್ತೇನೆ? ಏನಂದ್ರೆ ನಂದು ಫ್ರೆಂಡ್ ಅಂದರೆ ಸಖತ್ ಕ್ಲೋಸ್ ಫ್ರೆಂಡು ಕಣೆ ಪಾಪ. ಪ್ರಿಂಟ್ ಕೊಡೋಕ್ಕಾಗಲಿಲ್ಲ, ವಾಟ್ಸಪ್ಪಲ್ಲಿ ಕಳಿಸಿದ್ದ ಅವನು ವೆಡ್ಡಿಂಗ್ ಕಾರ್ಡ್ನೆಲ್ಲ. ಬೇಗ ಬಂದ್ಬಿಡೋ, ನನ್ನ ಮಗನ ಮದುವೆ ಇದೆ ಅಂತ. ಅದಕ್ಕೆ ಹೋಗ್ತಿದ್ದೀನಿ ಕಣೆ ಜಯ್ಯ, ಅಷ್ಟೇ. ಅರ್ಥ ಮಾಡ್ಕಳೆ. ಇಲ್ಲಾಂದ್ರೆ ಬಾರಮ್ಮ, ನಿನ್ಗೆ ಅಷ್ಟು ಅನುಮಾನ ಇದ್ರೆ ನನ್ನ ಜೊತೆಲೆ ಬಾ, ಇಬ್ರು ಹೋಗಿ ಬರೋಣ. ಇಲ್ಲ ರೀ, ಇಲ್ಲ, ನಿಮ್ಮ ಮೇಲೆ ನನಗೆ ನಂಬಿಕೆ ಐತೆ ಪಾಪ. ನಿಮ್ಮ ಮೇಲೆ ಯಾರ್ಯಾರೋ ಹೇಳ್ತಿದ್ರು ಏನೇನೋ, ಆದ್ರೆ ನನಗೆ ನಿಮ್ಮ ಮೇಲೆ ಸಖತ್ ನಂಬಿಕೆ ಇಟ್ಕೊಂಡ್ರಿ. ಹೋಗಿ ಬರ್ರಿ, ನೀವು ಆರಾಮಾಗಿ ಹೋಗಿ ಬರ್ರಿ ಮದುವೆಗೆ, ಸರಿನಾ? ಆದ್ರೆ ಬೇಗ ಬಂದ್ಬಿಡ್ಬೇಕು, ಇಲ್ಲಿ ಮಂತವ ಕೆಲಸಗಳು ಬೇಕಾದಷ್ಟು ಇರ್ತವೆ, ಸರಿನಾ? ಜೈ ಆಯ್ತು, ಸರಿ ಆಯ್ತು, ಹೋಗಿ ಬರೋದೇನಮ್ಮ, ನಾನು ಹೋಗಿ ಬರ್ತೀನಿ, ಬಾಯ್. ಅಪ್ಪ ಸದ್ಯ ಹೆಂಗ ನಮ್ಮ ಜೈಗೆ ಅನುಮಾನನೇ ಬರಲಿಲ್ಲ. ಹೆಂಗ ಸಿಕ್ಕಿದ್ದೆ ಪಾಡಾಯ್ತು. ತಿರ್ಗಾ ಅವಳು ಹುಡುಕ್ತಿರೋದು ಎಲ್ಲೋದ್ರು ಏನು ಅಂತ ತಿರ್ಗಾ ನಾನು ಬಂದಾಗ್ಲೂ ಕೋಪ ಮಾಡ್ಕೊಂಡವಳು. ಹೆಂಗ ಇವಾಗ ಬಂದಿದ್ದೆ ಪಾಡಾಯ್ತು. ಹೆಂಗ ಅರೇ ನೇತ್ರಂದು ಅಕ್ಕ, ಅಲ್ಲಿ ನೋಡಿ ಅಲ್ಲಿ ನೋಡಿ. ರಂಗೊಂದು ಹಣ್ಣೊಂದು ಸೆಟಪ್ ಗೆಟಪ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಅಯ್ಯೋ ನನಗೆ ನೋಡೋದಕ್ಕೆ ಆಶ್ಚರ್ಯ ಆಗ್ತೈತೆ. ನೇತ್ರಂದು ಅಕ್ಕ, ಅಲ್ಲಿ ನೋಡಿ ಅಲ್ಲಿ. ಹ್ಞೂ ಕಡೆ ಬಾನು, ಇದೇನೆ ಈ ರಂಗಣ್ಣ ಹಿಂಗ್ ಚೇಂಜ್ ಆಗ್ಬಿಟ್ಟೈತೆ. ಅಬ್ಬಾ ಲುಂಗಿ ಹಾಕೊಂಡು ಒಂದು ಬಾಡಿ ಹಾಕೊಂಡ್ಬಿಟ್ಟು ಬನ್ನಿನ ಹಾಕೊಂಡ್ಬಿಟ್ಟು ಕೆಲಸ ಮಾಡ್ತಿದ್ದಿದ್ದು. ಅಲ್ಲಿ ನೋಡಿ ಅಲ್ಲಿ ನೋಡಿ, ಫುಲ್ ಸೆಟಪ್ಪೇ ಚೇಂಜ್ ಆಗ್ಬಿಟ್ಟೈತಲ್ಲ ಆ ಹಣ್ಣೊಂದು. ಅಬ್ಬಾ ನಿಂಗೆ ಅದು ಹೆಂಗೆ ಮರಳು ಮಾಡಿರ್ಬೇಕು ಈ ಹಣ್ಣುಂಗೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಕಣೆ. ಅಯ್ಯೋ ದೇವ್ರೆ ಭಗವಂತ, ಅಲ್ಲಿ ನೋಡಿ ಮೀಸೆ ನೋಡಿ ಆ ಹಣ್ಣೊಂದು. ಅಲ್ಲಿ ನೋಡಲಿ, ಗೆಟಪ್ ನೋಡು, ಪ್ಯಾಂಟ್ ನೋಡು, ಶೂ ನೋಡು, ಸ್ಟೈಲ್ ನೋಡು ಆ ಹಣ್ಣೊಂದು. ಅಲ್ಲ
ಪಾಪ ಜಯಕ್ಕಂಗೆ ಟೌನಿಗೆ ಹೋಗಿ ಬರ್ತಿದ್ದೀನಿ ಮದುವೆಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಸುಳ್ಳು ಹೇಳ್ತೈತಲ್ಲ. ಲೆಕ್ಕ ಹಾಕು, ತಡಿ ಮಾಡನ್ ತಡಿ. ಒಳ್ಳೆ ಟೈಮಿಗೆನೆ ಭಾನು, ಒಳ್ಳೆ ಟೈಮಿಗೆನೆ ಸಿಗಾಕೊಂಡ್ಬಿಟ್ಟೈತೆ. ಹೋಗ್ಲಿ, ನಾವು ಜಯಕ್ಕನ್ ಕರ್ಕೊಂಡು ಹೇಳ್ಕೊಂಡು ಹಿಂದಿಂದೇನೆ ಹೋಗ್ಬಿಡೋದ್ ಕಡೆ ನಿಧಾನಕ್ಕೆ. ಸಿಗಾಕೊಂಡ್ತಾರೆ ಇವತ್ತು. ಅರೆ ನೇತ್ರಂದು ಅಕ್ಕ, ಇವತ್ತು ರಂಗಂದು ಅಣ್ಣಂಗೂ ಐತೆ. ಜಯಂದು ಅಕ್ಕನ ಜೊತೆ ಮೋಸಂದು ಮಾಡ್ತಿದಾರಲ್ಲ, ಅವರಿಗೆ ಐತೆ ನಡಿ. ಇಟ್ಕೊಂಡ್ಬಿಟ್ಟು ಹೊಡೆದು ಬಿಡಬೇಕು ಇವತ್ತು. ಜಯಂದು ಅಕ್ಕ ಬಿಡುಗಡಲ್ಲ. ಸತ್ಯ ಗೊತ್ತಾಗ್ಬಿಟ್ರೆ ಜಯಂದು ಅಕ್ಕ ಬಿಡಲ್ಲ ಪಾಪ. ಜಯಂದು ಅಕ್ಕಂದು ಮುಖಂದು ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ ಪಾಪ. ಆಗ್ಲಿ ಬಿಡೆ ಭಾನು, ಇವರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನಪ್ಪ ಗೊತ್ತಿಲ್ಲ. ನಾವು ಬುದ್ಧಿ ಬರೋವರೆಗೂ ಕಾಯ್ಕೊಂಡಿರ್ಬಾರ್ದು ಕಣೆ, ನಾವೇ ಬುದ್ಧಿ ಕಲಿಸ್ಬೇಕು ಕಣೆ ಭಾನು. ಅಯ್ಯ, ಇವ್ ಯಾವಾಗಪ್ಪ ಬಂದ್ರು? ಭಾನು, ನೇತ್ರಿ, ನೀವ್ ಯಾವಾಗ್ರೆ ಬಂದ್ರಿ? ಅದ್ಯಾಕ್ರೆ ಹಿಂಗ್ ಬಂದ್ ನಿಂತಿದ್ದೀರಾ? ಯಾಕ್ರೆ, ಏನಾಯ್ತ್ರಿ? ಹಿಂಗೆ ಮಕ ಒಂಥರ ಮಾಡ್ಕೊಂಡ್ಬಿಟ್ಟು ಏನು ಆಶ್ಚರ್ಯ ಆಗಿರಂಗ್ ನೋಡ್ತಿದ್ದೀರಾ? ಏನಾಯ್ತ್ರೆ? ಜಯಂದು ಅಕ್ಕ, ನಮ್ದಕ್ಕೆ ಏನೂ ಆಗಿಲ್ಲ. ನಿಮ್ದಕ್ಕೆ ನಾವು ಯೋಚನೆ ಮಾಡ್ತಿದೀವಿ. ನಿಮ್ದಕ್ಕೆ ಮುಖ ನೋಡಿದ್ರೆ ನಮ್ಗೆ ಪಾಪ ಅನಿಸ್ತೈತೆ. ಪಾಪ, ನೀವು ಎಷ್ಟು ಅಮಾಯಕರು ಅಂದ್ರೆ ಜಯಕ್ಕ. ಆ ರಂಗದ್ದು ಅಣ್ಣ ಏನ್ ಹೇಳಿರೋನು ಮಾತು ಕೇಳ್ತೀರಾ ನೀವು? ಅಯ್ಯೋ, ಸಖತ್ ಮಾಡ್ತಿದ್ದೀರಾ ಬಿಡ್ರಿ ನೀವು. ಪಾಪ, ನಿಮ್ಗೆ ನೋಡಿದ್ರೆ ನನಗೆ ಏನೋ ಒಂಥರ ಆಗ್ತೈತೆ. ಹೊಟ್ಟೆ ಉರಿತೈತೆ ನನಗೆ. ಅಯ್ಯೋ ದೇವ್ರೆ, ಇದೇನೆ ಭಾನು, ಏನೇನೋ ಹೇಳ್ಬೇಡ ಕಣೆ ನೀನು. ನನ್ನ ಮಕ್ಕ ನೋಡಿದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿಯುತ್ತೆ? ಏನೇನೋ ಹೇಳ್ಬೇಡ ನೀನು, ಸುಮ್ಕಿರು. ಅಯ್ಯ ಜಯಕ, ನಾವ್ಯಾಕೆ ಸುಮ್ಕಿರೋಣ? ಅಲ್ಲ ಕಣ್ ಜಯಕ, ಅವಣ್ಣ ರಂಗಣ್ಣ ಎತ್ಲಾಗೋಯ್ತು, ಎಲ್ಲೋಯ್ತು ಇವಾಗ? ಎಲ್ಲ ಹೋಗ್ತೀನಂತ ಬೇರೆ ಸೂಟ್ ಬೂಟು ಹಾಕೊಂಡು ಫುಲ್ ಗೆಟಪ್ ಸೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಿತ್ತು. ಎಲ್ಲಕ್ಕ ಹೋಗಿದ್ದು? ಅವ್ರು ಇಲ್ಲಿ ಅವ್ರ ಫ್ರೆಂಡ್ ಮದುವೆ ಐತೆ ಕಣೆ ಟೌನಲ್ಲಿ. ಚೌಟ್ರಿಲಿ ಫ್ರೆಂಡ್ ಮದುವೆ ಐತೆ. ಅದಕ್ಕೋಸ್ಕರ ಪಾಪ ಹೊಲ್ತಾವೆಲ್ಲ ಕೆಲಸ ಮಾಡಿ, ತೋಟತಾವೆಲ್ಲ ಕೆಲಸ ಮಾಡಿ, ನೀರೆಲ್ಲ ಬಿಟ್ಟು ಬಂದು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಇವಾಗ ಪಾಪ ಹೋಗ್ತಿದ್ದಾರೆ. ನಾನು ಪಾಪ ಕೆಲಸ ಎಲ್ಲ ಮಾಡ್ತಾರಲ್ಲ, ಹೋಗ್ ಬರ್ಲಿ ಬಿಡು ಅಂತ ಸುಮ್ಕಾದೆ ಕಣೆ. ಅದೇನ್ ಕೆಲಸ ಇದ್ರು ನಾನು ನೋಡ್ಕೊಂಡ್ರೆ ಆಗುತ್ತಂತ. ಅದಕ್ಕೆ ಕಳಿಸ್ಬಿಟ್ಟೆ. ಹೋಗ್ ಬರ್ಲಿ ಬಿಡು. ಇದ್ಯಾಕೆ ನೇತ್ರಿ, ಯಾವತ್ತು ಇಲ್ದಿರೋರು ಇವತ್ತು ಹಿಂಗ್ ಕೇಳ್ತಿದ್ಯಾ? ನಮ್ ಗಂಡ ಎಲ್ಲಾರ ಹೋಗ್ಲಿ, ನಿನ್ಗೇನಾಗ್ಬೇಕು? ಅಯ್ಯೋ ಜಯಕ, ನೀನೊಂಥರ ಅಮಾಯಕಿ. ನಿಮ್ಮಯ್ಯಪ್ಪ ಎಲ್ಲೋದ್ರೆ ಏನು ನನ್ಗೇನಾಗ್ಬೇಕಾಯ್ತೆ? ಇಲ್ಲಿ ಕೇಳಿಲಿ, ನಿನ್ ಮಕ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಅವಣ್ಣ ನಿಮ್ಮಯ್ಯಪ್ಪ ಇದಾರಲ್ಲ ರಂಗಣ್ಣ, ಎಲ್ಲೋಯ್ತು ಅಂದ್ಕಡಿದ್ಯಾ? ನಮಗ್ ಗೊತ್ತು, ಅವ್ರೇನು ಮದ್ವೆಗೆ, ಅವ್ರ ಫ್ರೆಂಡ್ ಮಗ್ಳು ಮದ್ವೆಗೆ ಏನು ಹೋಗಿಲ್ಲ ಚೌಟ್ರಿಗೆ. ನಿನ್ ಮುಂದೆ ಸುಳ್ಳು ಹೇಳಿ ನಿನಗೆ ಬಕ್ರಾ ಮಾಡಿ ಹೋಗ್ತಿರೋದು ಆಟೆಯ. ಅವಣ್ಣ ಹೋಗ್ತಿರೋದು ಎಲ್ ಗೊತ್ತಾ? ಹೇಳಿದ್ರೆ ಕೇಳಿಸ್ಕೊಡೋ ಧೈರ್ಯ ನಿನ್ಗೈತಾ? ಹೇಳು. ಲೇ ನೇತ್ರಿ, ಏನೇನೋ ಹೇಳಿ ಎದುರಿಸ್ಬೇಡ ಕಣೆ, ನನ್ ತಲೆ ಕೆಡಿಸ್ಬೇಡ್ರಿ ಕಣ್ರೆ. ಏನಾಯ್ತು ಹೇಳ್ರಿ? ಏ ಭಾನು, ನೀನಾದ್ರೂ ಹೇಳೆ. ಅವಳು ಬಾಯ್ ಬಿಟ್ಟು ಹೇಳ್ತಿಲ್ಲ, ನೀನಾದ್ರೂ ಹೇಳೆ ಒಂದ್ರಿಟ್ಟು ಭಾನು. ಅಯ್ಯೋ ಜಯಂದು ಅಕ್ಕ, ಅರೆ ಯಾವ್ದಕ್ಕೆ ಬಾಯಲ್ಲಿ ಹೇಳಿ ನಾನು? ಯಾವ್ದು ಬಾಯಲ್ಲಿ ಹೇಳಿ ನಿಮ್ಗೆ? ಅಯ್ಯೋ, ನಿಮ್ ಮುಖ ನೋಡಿದ್ರೆ ನನಗೆ ಹೊಟ್ಟೆದು ಉರಿಯುತ್ತೆ. ಪಾಪ. ಅಯ್ಯೋ ಜಯಂದು ಅಕ್ಕ, ನಮ್ಮ ರಂಗಣ್ಣಂದು ಅಣ್ಣ ಆಯ್ತಲ್ಲ, ರಂಗಣ್ಣಂದು ಅಣ್ಣ ಮತ್ತೆ ಆ ನಿಂಗಿಂದು ಅಕ್ಕ ತೋಟದ ಹತ್ರ ಹೋಗ್ಬಿಟ್ಟು ಇಬ್ರು ಮಾತಾಡ್ತಿದ್ರು. ನಿಂಗಿಂದು ಅಕ್ಕ, ಶಾಪಿಂಗು ಮಾಡ್ತೀನಿ ನಾನು, ನನಗೆ ವ್ಯಾನಿಟಿ ಬ್ಯಾಗು, ಲಿಪ್ಸ್ಟಿಕ್ಕು, ಇನ್ನು ಏನೇನೋ ಕೊಡಿಸ್ಬೇಕು ರಂಗು ನೀನು ಅಂತ ಎಲ್ಲ ಹೇಳ್ತಿದ್ದು ನಾವೇ ಕೇಳಿಸ್ಕೊಂಡಿದೀವಿ. ಅದಕ್ಕೆ ರಂಗದ್ದು ಅಣ್ಣ ಪೂರಾ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟು ಸ್ಟೈಲಿಗೆ ಮಾಡ್ಕೊಂಡು ಟ್ರಿಮ್ ಆಗಿ ಹೋಗ್ತಿರೋದು. ಸೆಂಟ್ ಎಲ್ಲ ಹೊಡ್ಕೊಂಡು ರಂಗಂದು ಅಣ್ಣ ಮದುವೆಗೆ ಎಲ್ಲ ಹೋಗ್ತಿರೋದು. ನಿಂಗಂದು ಅಕ್ಕಂದು ಜೊತೆ ಹೋಟೆಲ್ಸ್ಗೆಲ್ಲ ಹೋಗ್ಬಿಟ್ಟು ತಿರ್ಗಾಡ್ಕೊಂಡು ಬರೋದಕ್ಕೆ ಹೋಗ್ತಿರೋದು. ಗೊತ್ತರ ನಿಮ್ಗೆ ಸುಳ್ಳಿಂದು ಹೇಳ್ಬಿಟ್ಟು ಹೋಗಿರೋದು ಅವರು. ಲೇ ಭಾನು, ಸುಳ್ಳು ಹೇಳ್ಬೇಡ ಕಣೆ ನೀನು. ಪಾಪ, ನೋಡು, ಏನೇನೋದನ್ನು ಹೇಳ್ಬೇಡ. ನನ್ನ ಗಂಡನ ಬಗ್ಗೆ, ನನ್ನ ಗಂಡನ ಮರ್ಯಾದೆ ಹೋಗ್ಬಿಡುತ್ತೆ. ಸುಮ್ಕಿರು. ಸುಳ್ಳು ಏನೇನೋ ನೀ ಹೇಳ್ತಿಯಲ್ಲೇ. ಆ ನಿಂಗಿ ಜೊತೆ ನಮ್ ಗಂಡ ಯಾಕೆ ಹೋಗ್ತಾರೆ? ಬುದ್ಧಿ ಕಲ್ತಿದ್ದಾರೆ. ಮೊದ್ಲೆಲ್ಲ ಹೋಗ್ತಿದ್ರು, ಹಿಂಗೆಲ್ಲ ಹೋಗಲ್ಲ ಇವಾಗ. ಸುಮ್ಕಿರು. ಏನೇನೋ ನೀನು ಹೇಳ್ಬೇಡ ನೀನು. ಅಯ್ಯ ನೋಡಕ್ಕ ಜಯಕ್ಕ, ನಾವ್ಯಾಕೆ ಸುಳ್ಳು ಹೇಳಕ್ ಹೋಗೋಣ? ಪಾಪ ನೋಡಲಿ, ನಿನ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಬಾ ಇವಾಗ, ಬಾರಕ್ಕ ಹೋಗೋಣ. ಅವ್ರ ಹಿಂದಿಂದೇನೆ ಹೋಗೋಣ ಬಾ. ನಾವು ಒಂದು ಆಟೋ ಮಾಡ್ಕೊಂಡು ಹೋಗೋಣ ಅವ್ರ ಹಿಂದೆ. ಅವ್ರೆಲ್ಲೆಲ್ಲ ಹೋಗ್ತಾರೋ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗೋಣ. ನಿನಗೆ ಸುಳ್ಳು ಹೇಳಿದ್ರೆ ಯಾವ ಮದ್ವೆಗೂ ಹೋಗಲ್ಲ. ನಿಂಗಿ ಜೊತೆ ಹೆಂಗ್ ತಿರ್ಗಾಡ್ಕೊಂಡು ಬರ್ತಾರೆ ಅಂತ ನೀನೇ ನೋಡುವಂತೆ ಬಾ. ಏನಪ್ಪ ಮಾಡೋದು? ಇವಳು ನೋಡಿದ್ರೆ, ನೇತ್ರಿ ನೋಡಿದ್ರೆ ಏನೇನೋ ಹೇಳ್ತಿದ್ದಾಳೆ. ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ವಲ್ಲ ಇವಾಗ. ತಲೆ ಕೆಟ್ಟೋಗಂಗೆ ಆಗ್ತೈತೆ. ನಮ್ಮ ಅಪ್ಪ ನೋಡಿದ್ರೆ ಕಟಿಂಗ್ ಎಲ್ಲ ಮಾಡ್ಕೊಂಡು ಸ್ಟೈಲ್ ಬೇರೆ ಮಾಡ್ಕೊಂಡು ಹೋಯ್ತು. ಅಲ್ಲ, ಯಾರ ಮದುವೆಗೆ ಹೋದ್ರು ಹಂಗೆಲ್ಲ ಹೋಗಲ್ವಲ್ಲ. ಆದ್ರೂ ನಮ್ಮ ಗಂಡ ಹಂಗೆಲ್ಲ ಹೋಗವನಲ್ಲ. ಆದ್ರೂ ಇವ್ರ ಮಾತಲ್ಲೂ ನನಗೆ ಯಾಕೆ ಅನುಮಾನ ಬರ್ತೈತೆ? ಯಾಕೆ ಅನುಮಾನ ಬಗೆಹರಿಸ್ಕೊಳ್ಳೇಬೇಕು. ಹೋಗೇ ಬಿಡ್ತೀನಿ.
ನಡ್ರಿ ನಡ್ರಿ ನೇತ್ರಿ, ಆಯ್ತು ಹೋಗೋಣ. ಬಾರೆ ಬಾನು, ನೀನು ಬಾರೆ. ಏನಾದ್ರೂ ನೀವು ಹೇಳೋದೇನಾದ್ರೂ ಸುಳ್ಳು ಆಗ್ಬೇಕಲ್ಲ ನನ್ನ ಗಂಡದ ಮೇಲೆ, ನಿಮ್ಗೆ ಐತೆ ಆಮೇಲೆ. ಅರೆ ಅರೆ ಜಯಿಂದು ಅಕ್ಕ, ನಮ್ದಕ್ಕೆ ಯಾಕೆ ಸುಳ್ಳು ಹೇಳಿ ನಾವು? ಪಾಪ ನಿಮ್ದಕ್ಕೆ ಒಳ್ಳೆಯವರು ನೀವು, ಜಯಿಂದು ಅಕ್ಕ ನೀವು. ನಿಮ್ದಕ್ಕೆ ಒಳ್ಳೇದು ಆಗ್ಬೇಕಂತಾನೆ ನಾವು ಬಯಸ್ತಿರೋದು, ಗೊತ್ತಾ ನಿಮ್ಗೆ? ಬನ್ನಿ, ಬೇಕಾದ್ರೆ ನಾವು ಸುಳ್ಳಿದಕ್ಕೆ ಹೇಳಿದ್ರೆ ಸತ್ಯ ಏನು ಅಂತ ನಿಮ್ದಕ್ಕೆ ಗೊತ್ತಾಗುತ್ತೆ. ಜಯಕ್ಕ ನೋಡ್ರಿ ನೋಡ್ರಿ, ಇವಾಗ ನೋಡ್ರಿ, ನಿಮ್ಗೆ ಫುಲ್ ಸತ್ಯ ಏನಂತ ಗೊತ್ತಾಗುತ್ತೆ ನೋಡಿ. ನಮ್ದಕ್ಕೆ ಸುಳ್ಳು ಹೇಳ್ತೀವ ನಾವು? ನಮ್ದಕ್ಕೆ ಸುಳ್ಳು ಹೇಳ್ತೀರಾ ಅಂತ ಹೇಳ್ತಿದ್ರಲ್ಲ ನೀವು, ನೋಡಿ ಇವಾಗ. ರಂಗೊಂದು ಹಣ್ಣೊಂದು ನಿಂಗಿಂದು ಅಕ್ಕನ ಜೊತೆ ಹೆಂಗೆ ಮಾತಾಡ್ಕೊಂಡು ಹೋಟೆಲಲ್ಲಿ ಹೆಂಗೆ ತಿನ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ನೀವು ನೋಡಿದ್ರೆ ಮದುವೆ ಹೋಗಿದಾರ ಅಂತ ಹೇಳ್ತಿದ್ರಲ್ಲ ನೋಡಿ, ಇದೇನಾ ಮದುವೆ ಮಾಡ್ತಿರೋದು? ಫ್ರೆಂಡ್ ಮಗಳದ ಮದುವೆ. ನಿಂಗೆ ನಿಂಗೆ ಏನು ಬೇಕು ನಿನಗೆ? ಏನು ಆರ್ಡರ್ ಮಾಡೋದೆ ನಿನಗೆ? ಏನು ತಿಂತೀಯ ನೀನು? ವೆಜ್ ತಿಂತೀಯಾ, ನಾನ್ ವೆಜ್ ತಿಂತೀಯಾ ನಿನಗೆ? ವೆಜ್ಜು ನಾನ್ ವೆಜ್ಜು ಏನು ತಿಂತೀಯ ಅಂತ ಕೇಳ್ತಿದಾರಲ್ಲ ನೇತ್ರಿ. ನನಗೆ ಬರ್ತಾ ಇರೋ ಕೋಪಕ್ಕೆ ಏನೇ ಮಾಡೋದು? ಇವನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ ಕಣೆ, ಬುದ್ಧಿ ಕಲಿಯಲ್ಲ ಇವನಿಗೆ. ಏನಾದ್ರು ಒಂದು ಗತಿ ಕಾಣಿಸ್ಬೇಕು. ಹಿಂಗೆ ಬಿಟ್ರೆ ಆಗಲ್ಲ ಕಣೆ. ಈ ನಿಂಗಿಗೂನು ಇವನಿಗೆ ಐತೆ ತಡಿ, ಇವತ್ತು ಬರಲಿ ಇವತ್ತು. ಬೆಳಿಗ್ಗೆ ಹೋಗ್ಬಿಟ್ಟು ತಿಂಡಿ ಮಾಡೋದಕ್ಕೆ ರವೆ ತಗೊಂಬರ್ರಿ ಒಂದು ಅರ್ಧ kg ಅಂತ ಹೇಳಿದ್ರೆ, ಇಲ್ಲದಂತವ ದುಡ್ಡು. ನನಗೆ ಅರ್ಜೆಂಟ್ ಕೆಲಸ ಐತೆ ಅದು ಇದು ಅಂತ ಹೇಳ್ತಾರೆ. ನೋಡಿದ್ರೆ ಇವಾಗ ನಿಂಗಿಗೆ ಶಾಪಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಏನ್ ತಿಂತೀಯ, ವೆಜ್ ತಿಂತೀಯ ನಾನ್ ವೆಜ್ ತಿಂತೀಯ ಅಂತ ಕೇಳ್ತಿದಾರಲ್ಲ. ಲೆಕ್ಕ ಹಾಕು ಅಕ್ಕ. ಜಯಕ್ಕ, ನಮ್ಗೆ ಮೊದ್ಲಿಂದಾನು ಗೊತ್ತಿತ್ತು. ನಿಮ್ಗೆ ಎಷ್ಟು ಹೇಳಿದ್ರು ನೀವು ನಮ್ಮ ಮಾತೆ ಕೇಳ್ತಿರಲ್ಲ, ನಮ್ಗೆ ದಬಾಸ್ತಿದ್ರಿ. ನೋಡ್ ಜಯಕ್ಕ, ಇವಾಗ ಸತ್ಯ ಏನಂತ ನಿನಗೆ ಗೊತ್ತಾಗುತ್ತೆ ನೋಡು. ತಗ ನಿಂಗೆ ಕಬಾಬ್ ತಿನ್ನು. ಕಬಾಬ್ ಎಲ್ಲ ತಿಂದಾದ್ಮೇಲೆ ಲಾಸ್ಟಿಗೆ ಬಿರಿಯಾನಿ ತಿಂದರೆ ಆಗುತ್ತೆ. ಸಖತ್ತಾಗಿದೆ ಇರುತ್ತೆ ಈ ಹೋಟೆಲಲ್ಲಿ. ಕಬಾಬ್ ಮಾತ್ರ ಮಸ್ತಾಗಿರುತ್ತೆ, ಸಖತ್ ರುಚಿ ಇರುತ್ತೆ. ತಗ ನಿಂಗೆ ತಿನ್ನು. ಅಯ್ಯೋ, ನನಗೆ ತಡಿಯಕ್ಕಾಗ್ತಿಲ್ಲ. ನಾನಿರುವಾಗ್ಲೇನೆ ಬೇರೆ ಆ ನಿಂಗಿ ಕರ್ಕೊಂಬಂದ್ಬಿಟ್ಟು ಹೋಟೆಲಲ್ಲಿ ಕಬಾಬ್ ಎಲ್ಲ ತಿಂತೀಯ ನೀನು? ಮಾಡ್ತೀನಿ ತಡಿ. ನಿನಗೆ ಕೂಳು ಬೇಯಿಸಾಕ್ತೀನಿ ತಡಿ, ಇವತ್ತಿಂದ ನಿನ್ಗೆ ಐತೆ ತಡಿ ನಿನಗೆ. ಇಟ್ಲ ಬಾರೆ ನೇತ್ರಿ, ಬಿಡೋದು ಕಣೆ ಇವನಿಗೆ. ಹೋಗಿ ಇಟ್ಕೊಂಬಂದ್ಬಿಟ್ಟು ಆ ಹೋಟೆಲೆಲ್ಲ ತೆಗೆದು ಬಿಡ್ತೀನಿ. ಇಟ್ಲ ಬಾರೆ, ಇಲ್ಲಿ ಜಾಗ ಬಿಡ್ರೆ ನನಗೆ. ಅರೆ ಜೈಂದು ಅಕ್ಕ, ಸುಮ್ಕಿರಿ. ಹೋಟೆಲೆಲ್ಲ ಹಂಗೆಲ್ಲ ಆಡಬಾರ್ದು. ನಮ್ದಕ್ಕೆ ಇವರು ರಂಗೊಂದು ಅಣ್ಣ ಆಚೆ ಕಡೆ ಬರ್ಲಿ, ಆಚೆ ಕಡೆ ಬಂದಾದ್ಮೇಲೆ ಇರೋದು. ಸುಮ್ಕಿರಿ ಒಂದ್ರೇಟು. ಇನ್ನು ಏನೇನು ಮಾತಾಡ್ತಾರೆ ಕೇಳಿಸ್ಕೊಳ್ರಿ ಸುಮ್ಕೆ. ಹೊಟ್ಟೆ ಉರಿತೈತ್ ಕಣೆ ನನಗೆ. ಎತ್ಲಾಗಿಂದ ಕೇಳಿಸ್ಕೊಂಡೆ ನಾನು. ಹೆಂಗ್ ಕೇಳಿಸ್ಕೊಂಡು ನೀನ್ ಕಡನ? ಇವನು ಮಾಡ್ತಿರೋದು ಒಂದೊಂದೆರಡು ಕೆಲಸ ಅಲ್ಲ. ಮೋಸ ಮಾಡ್ಬಿಟ್ಟು ಎಂತ ಮೋಸ ಮಾಡ್ದ ಕಣೆ ನನಗೆ. ಹೆಂಗ್ ಮೋಸ ಮಾಡ್ತಿದಾರೆ. ನಾನು ಹೊಲತ್ತ ಪಾಪ ಕೆಲಸ ಮಾಡಿ ಸಾಕಾಗಿರುತ್ತೆ. ಹೆಂಗ ಮದ್ವೆಗೆ ಹೋಗ್ತಿದ್ರಲ್ಲ, ಹೋಗ್ ಬರ್ಲಿ ಖುಷಿ ಆಗಂತ ನಾನ್ ಕಳ್ಸಿದ್ರೆ, ಈ ನಿಂಗಿಗೂ ಜೊತೆ ಬಂದ್ಬಿಟ್ಟು ಇಲ್ಲಿ ಹೋಟೆಲಲ್ಲಿ ಶಾಪಿಂಗ್ ಮಾಡೋದು, ವ್ಯಾನಿಟಿ ಬ್ಯಾಗ್ ಕೊಡ್ಸೋದು, ಲಿಪ್ಸ್ಟಿಕ್ ಕೊಡ್ಸೋದು, ಅದು ಇದು ಮಾಡ್ಕೊಂಡು ನಿಂತಾನಲ್ಲ ಇವನು. ಮಾಡ್ತೀನಿ ತಡಿ, ಬರ್ಲಿ ತಡಿ. ಆಚೆ ಕಡೆ ಒಂದು ಬರ್ಲಿ. ರಂಗು, ನನಗೆ ಕಬಾಬು ಸಾಕು ರಂಗು, ಜಾಸ್ತಿ ತಿನ್ನಕ್ ಆಗಲ್ಲ. ಬಿರಿಯಾನಿನೇ ತರ್ಸು ರಂಗು, ಸಾಕು ಕಬಾಬು. ಹೌದೇನು ನಿಂಗೆ? ಬಿರಿಯಾನಿ ತಿಂತೀಯಾ? ಸರಿ ನಿಂಗೆ ಆಯಿತು. ನೀನು ಏನು ತಿಂತೀಯೋ, ನಿನ್ಗೆ ಏನು ಇಷ್ಟ ಆಗುತ್ತೋ ಅದನ್ನೇ ನಾನು ಊಟ ಮಾಡು. ನಂದೇನು ಅಭ್ಯಂತರ ಏನಿಲ್ಲ. ನೀನೇನಂದರೆ ಖುಷಿಯಾಗಿರಬೇಕು ಅಷ್ಟೇ. ನಿಂಗೆ ಅವತ್ತು ನನ್ನ ಹೆಂಡ್ತಿ ಬೈದಲ್ಲ ನಿನಗೆ, ತೋಟದಲ್ಲೆಲ್ಲ ಕಾಯಿ ಎತ್ಕೊಂಡು ಹೋಗ್ತಿದ್ಯಾ ಅಂತ ಬೇಜಾರು ಮಾಡ್ಕೊಂಡೆ. ನಿಂಗೆ ಬೇಜಾರು ಮಾಡ್ಕೋಬೇಡ, ನಾನಿಲ್ವಾ? ನಾನಿದ್ದೀನಿ. ನೀನು ಹೆದರ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ಸರಿಯಾ? ನಿಂಗೆ ಇನ್ಮೇಲಿಂದ ದಿನಾಲು ಬಾ ತೋಟದ ಹತ್ರ. ನಿನ್ಗೇನು ಬೇಕು, ಕಾಯಿ ಬೇಕಾ, ತೋಟದಲ್ಲಿ ಏನೇನು ಬೆಳೆದಿದ್ದೀವೋ ಎಲ್ಲ ಕೊಟ್ಟು ಕಳಿಸ್ತೀನಿ. ಅಲ್ಲ, ನಿಂಗೆ ಅವರೆಕಾಯಿ ಹಾಕಿದೀವಿ ನಾವು. ಅವರೆಕಾಯಿ ಬಂದ್ಬಿಟ್ಟು ಒಂದು 2 ದಿವಸನೂ ನೀನು ಬಿಡಿಸ್ಕೊಂಡು ಹೋಗ್ಲಿಲ್ಲ. ಅವರೆಕಾಯಿ ಕಿತ್ಕೊಂಡು ಹೋಗು. ಇವತ್ತು ಸಾಯಂಕಾಲ ಹೋಗ್ತೀವಲ್ಲ, ಇಲ್ಲಾಸನೆ ಒಂದು 2-3 kg ಆಗಂಗೆ, ಸಾಂಬಾರಿಗೆ ಪಲ್ಯಕ್ಕೆಲ್ಲ ಆಗಂಗೆ ಕಿತ್ಕೊಂಡು ಹೋಗು. ಸರಿ ರಂಗು, ಆಯ್ತು. ನೀನ್ ಹೆಂಗೆ ಹೇಳ್ತೀಯ ಹಂಗೆ. ರಂಗು, ಏನ್ ಗೊತ್ತಾ, ನಿಮ್ ತೋಟದ ಹತ್ರ ಬಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಾರು. ಆ ನೇತ್ರಿ ಗುತ್ರಿ ಇದ್ದಾಳಲ್ಲ, ಆ ನೇತ್ರಿ, ಆ ಬಾನು, ಎಲ್ಲಾರು ಹೇಳ್ಬಿಡ್ತಾರೆ ನಿನ್ ಹೆಂಗಸರಿಗೆ. ಅದಕ್ಕೆ ರಂಗು, ನೀನೇ ಒಂದ್ 2 kg ಕುಯ್ಕೊಂಬಂದ್ಬಿಟ್ಟು ನನಗೆ ಮಂತಾಬ ಕೊಟ್ಟೋಗು ರಂಗು, ಪ್ಲೀಸ್ ರಂಗು. ಸರಿ ನಿಂಗೆ ಆಯ್ತು. ನೀನು ಹೆಂಗೆ ಹೇಳ್ತೀಯೋ ಹಂಗೆ. ನೀನೇನು ಯೋಚನೆ ಮಾಡಬೇಡ, ಸುಮ್ಕಿರು. ಊಟ ಮಾಡು ರಂಗು. ನೀನು ಕಬಾಬ್ ಏನು ತಿಂತಾನೆ ಇಲ್ಲ ಯಾಕೆ? ನೀನ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಊಟ ಮಾಡು ರಂಗು.